Hi, hello dear students. Welcome to SPUC Coaching Center Vijaypura. ಸೊ ಇವತ್ತಿನ ಕ್ಲಾಸ್ ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ PUC1 ಫಿಸಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಫಾರ್ ಫೋರ್ತ್ ಕಮಿಂಗ್ ಎಕ್ಸಾಮಿನೇಷನ್. ಸೊ 2025 ಎಕ್ಸಾಮಿನೇಷನ್ ಹೆಲ್ಪ್ ಆಗಲಿ ಅಂತೇಳಿ. ಸೊ ಇಂಥ ಇಂಪಾರ್ಟೆಂಟ್ ಡಿಸ್ಕಷನ್ ಕ್ಲಾಸ್ ಇವತ್ತು ಅಂದ್ರೆ 14th ಫೆಬ್ರವರಿ ಸಾಯಂಕಾಲ 5:30 ಈವ್ನಿಂಗ್ 5:30 to 7:30 ತನಕ ಫಾರ್ ಆಲ್ ಸ್ಟೂಡೆಂಟ್ಸ್ ಫ್ರೀ ಕ್ಲಾಸಸ್ ವಿಲ್ ಬಿ ದೇರ್. ಸೊ ಯು ಕ್ಯಾನ್ ಅಟೆಂಡ್ ಅಂಡ್ ಯುಟಿಲೈಸ್ this golden opportunity. So we are providing 100% result for PUC2 examination. We are having 9 years experience in the providing quality education. We are going to maintain 50 to 60 students per batch to provide a quality education and at most care. So we are not going to fill maximum students. Just the students one day batch fill ಮಾಡಕ್ಕೆ ಹೋಗಂಗಿಲ್ಲ. Number of batches ನ ಹೆಚ್ಚಿಗೆ ಮಾಡಿ so quality education we are providing. Let us get into the most important today's class, that is concerned to the scalar or else scalar quantity. First ಇವತ್ತೇನು ಡಿಸ್ಕಷನ್ ಮಾಡೋಣ, ಸ್ಕೇಲಾರ್ ಅಂದ್ರೆ ಏನು, ನೆಕ್ಸ್ಟ್ ಫ್ಯಾಕ್ಟರ್ ಅಂದ್ರೆ ಏನು, ಸ್ಕೇಲಾರ್ ಎಕ್ಸಾಂಪಲ್ಸ್, ಫ್ಯಾಕ್ಟರ್ಸ್ ಎಕ್ಸಾಂಪಲ್ಸ್, ಡಿಫರೆನ್ಸಸ್ ಬಿಟ್ವೀನ್ ಸ್ಕೇಲಾರ್ ಅಂಡ್ ಫ್ಯಾಕ್ಟರ್ ವಿ ಶಾಲ್ ಡಿಸ್ಕಸ್. ಸೊ ಇದೇ ತರದ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ ಮೊನ್ನೆ ಫ್ರೀ ಕ್ಲಾಸ್ದಾಗೆ ಡಿಸ್ಕಷನ್ ಮಾಡಿದ್ದು. ಇವತ್ತೇನಪ್ಪಾ ಅಂದ್ರೆ ಸೊ ಯೂಟ್ಯೂಬ್ ನಲ್ಲಿ ಇದ್ರದ್ದು ಡಿಸ್ಕಷನ್ ಮಾಡ್ಲಾಗ್ತದ. So let us we shall get into the scalar. Scalar ಅಂದ್ರೆ ಏನ್ರಿ ಸರ್, if you consider any one of the physical quantity, ಯಾವುದೇ physical quantity ಕನ್ಸಿಡರೇಷನ್ ಮಾಡ್ಕೊಂಡ್ರಿ ಅಂದ್ರೆ if it is having just only the magnitude, only ಅದಕ್ಕೆ magnitude ಇತ್ತು ಅಂದ್ರೆ but not the direction, then such physical quantity we are going to call as what a scalar. For example, mass ಅಂತ ಹೇಳಿ ತಗೊಂಡೇವೆ ತಿಳ್ಕೊರಿ. Example, mass if you consider, ಮಾಸ್ ಅನ್ನೋದು 10 kg ಅಂತ ಹೇಳಿ ಹೇಳ್ತೀವಿ. ವಿ ಆರ್ ಗೋಯಿಂಗ್ ಟು ಸ್ಪೆಸಿಫೈ ದಿ ವ್ಯಾಲ್ಯೂ ಬಟ್ ನಾಟ್ ಡೈರೆಕ್ಷನ್. ಎಕ್ಸ್ ದೊಳಗ 10 kg, ವೈ ದೊಳಗ 10 kg ಅಂತ ಹೇಳಿ ಈ ತರ ಎಕ್ಸ್ಪ್ರೆಸ್ ಮಾಡಲ್ಲ. ಜಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಪೆಸಿಫೈ ದಿ ಮ್ಯಾಗ್ನಿಟ್ಯೂಡ್. ನಾಟ್ ಓನ್ಲಿ ದಟ್ ಬಟ್ ಆಲ್ಸೋ ಇಫ್ ಯು ಟೇಕ್ ಟೈಮ್ ವಿ ಆರ್ ಗೋಯಿಂಗ್ ಟು ಸ್ಪೆಸಿಫೈ ಆಸ್ 1 minute ಅಂತ ಹೇಳಿ. ಎಕ್ಸ್ ಡೈರೆಕ್ಷನ್ ದಾಗ 1 minute, ವೈ ಡೈರೆಕ್ಷನ್ ದಾಗ 1 minute, ಈ ತರ ಟೈಮ್ ನ ಹೇಳಂಗಿಲ್ಲ. ಜಸ್ಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಎಸ್ 10 minutes or 10 seconds or 1 hour ಅಂತೇಳಿ we are going to specify the value. That's why time is also is an example for what a scalar quantity. Mass is an example for the scalar quantity. Not only this but also density is also be an example for the scalar quantity. Temperature is also be the example for the scalar quantity. For all these we are going to specify only the magnitude, means value, but not the any of the direction. For example, this pen length we are going to say in the x direction ದಾಗ ಇಷ್ಟಿದೆ, y direction ದಾಗ ಇಷ್ಟಿದೆ ಅಂತ ಹೇಳಲ್ಲ. we are going to say its length is around 15 centimeter or else 20 centimeter. in this way we are not going to specify its direction. So that's why ಏನೇನದು ಮಾಸ್ ಆಯ್ತು, ಟೈಮ್ ಆಯ್ತು, ಡೆನ್ಸಿಟಿ ಆಯ್ತು, ಟೆಂಪರೇಚರ್ ಆಯ್ತು, ಡಿಸ್ಟೆನ್ಸ್ ಅಥವಾ ಲೆಂತ್ ಆಯ್ತು, ಇವೆಲ್ಲ ಎದಕ್ಕೆ ಎಕ್ಸಾಂಪಲ್ಸ್ ಆಗ್ತಾವ್ರಿ ಸರ್ ಅಂತ ಸ್ಕೇಲಾರ್. ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್ ಕನ್ಸರ್ನ್ ಟು ದಿ ಮೀನಿಂಗ್ ಆಫ್ ಸ್ಕೇಲಾರ್ ಆಸ್ ವೆಲ್ ಆಸ್ ಎಕ್ಸಾಂಪಲ್ ಫಾರ್ ದಿ ಸ್ಕೇಲಾರ್. ಸೊ ಇಷ್ಟು ಕ್ಲಿಯರ್ ಆಗಿ ಆನ್ಲೈನ್ ದೊಳಗಡೆನೆ ತಿಳಿತಿತ್ತು ಅಂದ್ರೆ ಆಫ್ಲೈನ್ ಅಟೆಂಡ್ ಆದ್ರೆ ಅಲ್ಲಿ ಏನಪ್ಪಾ ಅಂದ್ರೆ 1-to-1 ಇಂಟ್ರಾಕ್ಷನ್ ಆಗಿರ್ಬೋದು. ನೆಕ್ಸ್ಟ್ ಏನಂತಂದ್ರೆ ಡಿಫ್ರೆಂಟ್ ಸರೌಂಡಿಂಗ್ಸ್ ಎಕ್ಸಾಂಪಲ್ ಕೊಡೋದಾಗಿರ್ಬೋದು. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ನಿಮ್ಗೆ ಏನಪ್ಪಾ ಅಂದ್ರೆ ಕ್ಲಿಯರಿಟಿ ಜಾಸ್ತಿ ಆಗ್ತದೆ ಆನ್ಲೈನ್ ಕಿಂತ ಆಫ್ಲೈನ್ದು. ಸೊ ಎವ್ರಿಬಡಿ ಯು ಕ್ಯಾನ್ ಅಟೆಂಡ್ ವೆಕೇಶನ್ ಕ್ಲಾಸಸ್. ಸೊ ನಾಳೆ 23ಗೆ ಹಿಡಿದು 23 ಫೆಬ್ರವರಿ ಹಿಡ್ಕೊಂಡು ಸೊ ಅಪ್ ಟು ದಿ ಎಲ್ ತಕ ಇರ್ತಂದ್ರ ಮಾರ್ಚ್ 1 ತಕ ಡೆಮೋ ಕ್ಲಾಸಸ್ ಇರ್ತಾವ, ಅಂದ್ರೆ ಫ್ರೀ ಕ್ಲಾಸಸ್ ಇರ್ತಾವ. ಸೊ ಅಲ್ಲಿ ಏನ್ ಡಿಸ್ಕಷನ್ ಮಾಡ್ತೀರಿ ಸರ್, ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಒಂದೊಂದು ಚಾಪ್ಟರ್ ನ ಈಚ್ ಸಬ್ಜೆಕ್ಟ್ ಫಿಸಿಕ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಅಟ್ ಲೀಸ್ಟ್ one ಚಾಪ್ಟರ್ per each subject. At most 2 chapter we shall discuss within this specified so demo classes, free classes. Afterwards March 3, okay, March 3 onwards so one batch na start ಮಾಡ್ತೈತಿ. ನೆಕ್ಸ್ಟ್ ಏಪ್ರಿಲ್ ದೊಳಗಡೆ ಇನ್ನೊಂದು ಬ್ಯಾಚ್ ನ ಸ್ಟಾರ್ಟ್ ಮಾಡ್ತೈತಿ. ಪರ್ ಬ್ಯಾಚ್ maximum 60 students. Okay, maximum 60 students we are going to take. Let us get into the next concept, that is concerned to the what a factor. Factor ಬಗ್ಗೆ ಇಷ್ಟು ಡಿಸ್ಕಷನ್ ಮಾಡೋಣ ಅಂತ. ಅದು ಆದ ಬಳಿಕ ಡಿಫರೆನ್ಸಸ್ ಬಿಟ್ವೀನ್ ವೆಕ್ಟರ್ ಅಂಡ್ ಸ್ಕೇಲಾರ್ ವಿ ಶಲ್ ಡಿಸ್ಕಸ್. ವೆಕ್ಟರ್ ಅಂದ್ರೆ ಏನ್ರಿ ಸರ್, ಪ್ರೀವಿಯಸ್ ಸ್ಕೇಲಾರ್ ಹೇಳಿದೆವು ಓನ್ಲಿ ಮ್ಯಾಗ್ನಿಟ್ಯೂಡ್ ಅಂತ ಹೇಳಿ. ವೆಕ್ಟರ್ ಅಂದ್ರೆ ಏನಾಗ್ತದೆ ಸರ್ ಅಂತಂದ್ರೆ ದಟ್ ಫಿಸಿಕಲ್ ಕ್ವಾಂಟಿಟಿ ಇಫ್ ಇಟ್ ಇಸ್ ಹ್ಯಾವಿಂಗ್ ಬೋತ್ ಏನೇನ್ರಿ ಸರ್, ಮ್ಯಾಗ್ನಿಟ್ಯೂಡ್ ಇರಬೇಕು ಮತ್ತೆ ಡೈರೆಕ್ಷನ್ ಇರಬೇಕು. ಅದಕ್ಕೆ if any of the physical quantity if it is having both magnitude as well as direction, then such physical quantity we are going to call as what a vector ಅಂತ ಹೇಳಿ. ಎಕ್ಸಾಂಪಲ್ ಕೊಡೋದಾದ್ರೆ ಡಿಸ್ಪ್ಲೇಸ್ಮೆಂಟ್, ಇಲ್ಲಿ ಇದ್ದಿದ್ದ ಪೊಸಿಷನ್ ಹಿಂಗ್ ಚೇಂಜ್ ಆಕೋತ್ ಹೋಗೈತಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಚೇಂಜ್ ಆಫ್ ಸೊ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ಎ ಡಿಸ್ಪ್ಲೇಸ್ಮೆಂಟ್. ಯಾವ ಡೈರೆಕ್ಷನ್ ದೊಳಗಡೆ ಡಿಸ್ಪ್ಲೇಸ್ ಆಗೈತೆ ಅಂದ್ರೆ ಇನ್ ದಿಸ್ ಡೈರೆಕ್ಷನ್. ನೆಕ್ಸ್ಟ್ ಫಾಲಿಂಗ್ ಡೌನ್ ಆಫ್ ದಿ ಬಾಲ್ ಅಂತ ಹೇಳಿ ಹೇಳಿದೆವು ಅಂದ್ರೆ
ಮೇಲ್ಗಡೆದಿಂದ ಕೆಳಗಡೆ ಬಾಲ್ ಬಿದ್ದೈತಿ ಅಂತೇಳಿ ಹೇಳ್ತೀವಿ. ದಟ್ ಫಾಲಿಂಗ್ ಆಫ್ ದಿ ಸೊ ಬಾಲ್, ಸೊ ಇನ್ ವಿಚ್ ಡೈರೆಕ್ಷನ್, ದಟ್ ಈಸ್ ಡೌನ್ವರ್ಡ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಓಕೆ, ಸೊ ವೆನೆವರ್ ವಿ ಆರ್ ಗೋಯಿಂಗ್ ಟು ಸ್ಪೆಸಿಫೈ ದಿ magnitude as well as direction, then that physical quantity we are going to consider as a what, vector ಅಂತೇಳಿ. ನಾಟ್ ಓನ್ಲಿ ಡಿಸ್ಪ್ಲೇಸ್ಮೆಂಟ್ ಬಟ್ ಆಲ್ಸೋ ಬಿ ದ ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಯಾವ ಡೈರೆಕ್ಷನ್ ದಾಗ ಆಕ್ಟ್ ಆಗ್ತಾ ಇದೆ, ಡೌನ್ವರ್ಡ್ ಫೋರ್ಸ್, ಅಪ್ವರ್ಡ್ ಫೋರ್ಸ್, ಓಕೆ, ರೈಟ್ ಸೈಡ್, ಲೆಫ್ಟ್ ಸೈಡ್ ಅಂತೇಳಿ. Force is also be the an example for the vector quantity. Not only that, but also be the weight. Okay. Next, momentum. Next, velocity. So ಈ ತರ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ನ ಇಲ್ಲಿ ಕೊಡಲಾಗಿದೆ. ನಿಮ್ಗೊಂದು ಅಸೈನ್ಮೆಂಟ್ ವರ್ಕ್ ಏನಪ್ಪಾ ಅಂದ್ರೆ ಒಂದು 10 to 15 so scalar, on 10 to 15 or 20 vector na you can list out. They are going to helpful for your KCET, not only for KCET but also NEET. ನೆಕ್ಸ್ಟ್ ಸರ್ ಅಂತಂದ್ರೆ ಯಾರಾದ್ರೂ ಕಾಂಪಿಟೇಟಿವ್ ಗೌರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ರೆ ಅಂದ್ರೆ PC ಗೆ, PSI ಗೆ, KS ಗೆ ಅದಕ್ಕೂ ಹೆಲ್ಪ್ ಆಗ್ತದೆ. So you can make the list of those. You can do that assignment work. I hope you understood concern to the meaning of a scalar as well as vector. Okay, meaning of a scalar as well as a vector. Okay, let us get into the so differences between scalar and vector. Before going ahead that, so there will be the announcement for concern to the 2025 vacation classes. So ಯಾವ ತರ vacation classes ಇದ್ದೇವ್ರಿ ಸರ್ ಅಂತಂದ್ರೆ ಏನಾದ್ರೂ ಸ್ಪೆಷಲ್ ಆಫರ್ ಇದೆನಾ ಅಂತಂದ್ರೆ yes, there will be the special offer for the 2025 vacation classes. So ಯಾವ ತರ ಸ್ಪೆಷಲ್ vacation ಆಫರ್ ಇದೆ ಅಂತಂದ್ರೆ whoever going to take the admission on or before 28th of February, 28th of February ದೊಳಗಡೆ ಯಾರು admission ತಗೋತಾರಲ್ಲ ಅವರಿಗೆ one time syllabus completion, PCMB all four together they will get just within 8,000 rupees. Okay, who are going to take the admission before 28th of February, 28th of February ಒಳಗಡೆ ಯಾರು admission ತಗೋತಾರಲ್ಲ ಅವ್ರಿಗೆ PCMB ಎಲ್ಲಾನು ಕೂಡಿ 8,000 ಒಳಗಡೆ ಸಿಗ್ತೈತಿ. ಇನ್ನು ಒಂದು ಸ್ಪೆಷಲ್ ಆಫರ್ ಏನಪ್ಪಾ ಅಂದ್ರೆ 10 ಸ್ಟೂಡೆಂಟ್ಸ್ ಗ್ರೂಪ್ ಬರ್ತಿದ್ರು ಅಂದ್ರೆ ಪರ್ ಸ್ಟೂಡೆಂಟ್ಸ್ ಗೆ 6,000 ಸಿಗ್ತದ. ಸೊ ನೀವು ಇಂಡಿವಿಜುವಲ್ 1 ಸ್ಟೂಡೆಂಟ್ 2 ಸ್ಟೂಡೆಂಟ್ಸ್ ಯಾರು ಬೇಕಾದ್ರೂ ಹೆಂಗ್ ಬೇಕಾದಂಗ ಅಡ್ಮಿಷನ್ ತಗೋಬಹುದು, ಅದು 8,000 ಒಳಗಡೆ ಸಿಗ್ತದೆ. ಇಲ್ಲ ಸರ್ ನಾವು 10 ಸ್ಟೂಡೆಂಟ್ಸ್ ಗ್ರೂಪ್ ಇದ್ದೀವಿ, ನಾವು 10 ಮಂದಿ ಕೂಡಿ ತಗೋತೀವಿ ಅಂದ್ರೆ ಪರ್ ಸ್ಟೂಡೆಂಟ್ಸ್ 6,000 ಸಿಗ್ತದ ಒನ್ ಟೈಮ್ ಸಿಲೆಬಸ್ ಕಂಪ್ಲೀಷನ್. ನೆಕ್ಸ್ಟ್ ಸರ್ ನನಗೆ ಒಂದೇ ಸಬ್ಜೆಕ್ಟ್ ಟಫ್ ಆಗ್ತದ್ರೆ ನಾ ಒಂದೇ ಸಬ್ಜೆಕ್ಟ್ ತಗೋತೀನಿ, ಯಾವ್ದಾದ್ರು ಫಿಸಿಕ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು ಅಂದ್ರೆ 3,000 rupees ದಾಗ ಸಿಗ್ತೈತಿ ನೋಡ್ರಿ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಕಮ್ಯುನಿಕೇಟ್ ಟು ದಿ ಕೋಚಿಂಗ್ ನಂಬರ್. ನೆಕ್ಸ್ಟ್ ಫಸ್ಟ್ ಯು ಕ್ಯಾನ್ ಅಟೆಂಡ್ ದಿ ಡೆಮೋ ಕ್ಲಾಸಸ್. Okay, before taking the admission you can attend the demo classes. And the demo classes ಇದ್ದವ್ರು ಸರ್ 23 February. So full day ಇರ್ತವ. Okay, morning 7 o'clock to evening ಎಲ್ತಕ ಇರ್ತದ 7 o'clock. Different batches ಇರ್ತವ. Interested students as per your convenient time you can attend and utilize this opportunity. Once you attended all the classes then you can take the admission. Okay, let us get into the differences between ಎದರದ ಬಗ್ಗೆ ಸರ್ ಅಂತಂದ್ರೆ ಸ್ಕೇಲಾರ್ ಮತ್ತು ವೆಕ್ಟರ್ ಬಗ್ಗೆ. Okay, scalar ಮತ್ತು vector the differences we shall go ahead. Okay, let us see here. First difference concern to the scalar and vector. So scalar ಅಂತಂದ್ರೆ ಏನ್ ಹೇಳಿದೆವು, first only the magnitude. If it is having only the magnitude, that physical quantity we are going to call as a scalar. Only scalar has a magnitude. But vector ಗೆ ಬಂದ್ರೆ ಸರ್ both magnitude and direction it is having. Next, scalar means that is having only the positive value. Scalar ಅನ್ನೋದು positive value ಇದ್ರೆ ಇದು vector ಅನ್ನೋದು ಏನಾಗ್ತದೆ ಸರ್ ಪಾಸಿಟಿವ್ ಇರಬಹುದು, ಜೀರೋ ಇರಬಹುದು ಮತ್ತೆ ನೆಗೆಟಿವ್ ಆಲ್ಸೋ ಬಿ. ಸೊ scalar it has only the positive, whereas vector it is having positive as well as the negative and zero also. Okay, scalar ಅಂದ್ರೆ ಏನಂದೇವು magnitude ಅಷ್ಟೇ, vector ಅಂದ್ರೆ both magnitude and direction. Next, this obey ಯಾವುದು scalar obey the ordinary algebra, just addition subtraction in that way, but this is going to obey the vector addition only. Vector it is going to follow vector addition only. Okay, so examples for this scalar already previous discussion ಮಾಡಿದವಲ್ಲ, mass, next distance ಅಥವಾ length, next time, next temperature, density. ಇನ್ನೂ ಒಂದಿಷ್ಟು ನಿಮಗೆ ಅಸೈನ್ಮೆಂಟ್ ವರ್ಕ್ ಕೊಟ್ಟೈತಿಲ್ಲ, ಲಿಸ್ಟ್ ಔಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ ವೆಕ್ಟರ್, ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, force, momentum, weight. These are the some examples for the what vector. I hope clearly understood concern to the meaning of vector, meaning of scalar, differences between vector and scalar. Okay, once again just you can recall within 1 minute concern to the differences between scalar and vector. Scalar has only the magnitude, but vector has both magnitude and direction.
scalar has only the positive value, whereas vector has the positive or else 0, or it can be negative also. Next, this obey the ordinary algebra and this obey the law of vector addition only. Okay, examples ಕೊಡೋದಾದ್ರೆ ಮಾಸ್ ಆಗಿರ್ಬೋದು, ಡಿಸ್ಟೆನ್ಸ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಮತ್ತೆ ಸರ್ ಟೆಂಪರೇಚರ್, ಡೆನ್ಸಿಟಿ, ದೀಸ್ ಆರ್ ದಿ ಸಮ್ ಎಕ್ಸಾಂಪಲ್ಸ್. ಈ ಕಡೆ ಬಂದ್ರೆ ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಫೋರ್ಸ್, ಮೊಮೆಂಟಮ್, ವೇಟ್, ದೀಸ್ ಆರ್ ದಿ ಸಮ್ ಎಕ್ಸಾಂಪಲ್ಸ್ ಫಾರ್ ದಿ ವೆಕ್ಟರ್ ಕ್ವಾಂಟಿಟಿ. ಐ ಹೋಪ್ ಎವ್ರಿಬಡಿ ಕ್ಲಿಯರ್ಲಿ ಅಂಡರ್ಸ್ಟುಡ್ ಕನ್ಸರ್ನ್ ಟು ದಿಸ್. ಸೊ ಇದೇ ತರದನ ಸೊ ಇಂಪಾರ್ಟೆಂಟ್ ಕ್ಲಾಸಸ್ ಬಗ್ಗೆ ಪ್ರಿವಿಯಸ್ ಪ್ರೀ ಕ್ಲಾಸಸ್ ತಗೊಂಡಿದ್ದನು ಕೆಲವೊಂದಿಷ್ಟು ಇಲ್ಲಿ ಪೇಜಸ್ ನ ಡಿಸ್ಪ್ಲೇ ಮಾಡಿ ತೋರಿಸ್ತದ. ಸೊ ಜಸ್ಟ್ ಯು ಕ್ಯಾನ್ ಸಿ ಕನ್ಸರ್ನ್ ಟು ದಟ್ ಆಲ್ಸೋ. ನೆಕ್ಸ್ಟ್ 14th 15th 16th ಏನ್ ಫಸ್ಟ್ ಇಯರ್ ಫ್ರೀ ಕ್ಲಾಸಸ್ ಇದ್ದಾವಲ್ಲ, ಎವ್ರಿಬಡಿ ಅಟೆಂಡ್ ಅಂಡ್ ಯುಟಿಲೈಸ್ ದೀಸ್ ಫ್ರೀ ಕ್ಲಾಸಸ್ ಆಲ್ಸೋ ಬಿ ಅವೈಲಬಲ್ ಫ್ರೀ ಕ್ಲಾಸಸ್. ಸೊ ಜಸ್ಟ್ ಯು ಕ್ಯಾನ್ ಸಿ ಹಿಯರ್ ಕನ್ಸರ್ನ್ ಟು ದಿ ಸಮ್ ಮೋರ್. ಓಕೆ, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ದಿಸ್ ಡೆರಿವೇಶನ್ ಪ್ಲೇಸ್ ಅನ್ ವೆರಿ ಇಂಪಾರ್ಟೆಂಟ್ ರೋಲ್, ಓಕೆ, ಇನ್ ಯುವರ್ ಫೋರ್ತ್ ಕಮಿಂಗ್ ಎಕ್ಸಾಮಿನೇಷನ್. ಸೊ ನಾಟ್ ಓನ್ಲಿ ದಿಸ್ ಬಟ್ ಆಲ್ಸೋ ಯು ಕ್ಯಾನ್ ಸಿ ಸಮ್ ಮೋರ್. ಇದು ಅದು ಪ್ರಿವಿಯಸ್ ಮತ್ತೆ ಇದನ್ನ ಸ್ವಲ್ಪ ಸ್ಲೈಟ್ ಚೇಂಜಸ್ ಇದೆ. ಇದು ಆಲ್ರೆಡಿ ಕಲಿಸಿದೀವಿ. ಇನ್ನು ಯೂಟ್ಯೂಬ್ನಾಗ ಸೊ ಪಾಸಿಬಲ್ ಆಯ್ತು ಅಂತಂದ್ರೆ ಅದರದ್ದು ಕ್ಲಾಸಸ್ ಮಾಡಿ ಕೊಡ್ತೈತಿ. ಇಲ್ಲಿ ಸೆಕೆಂಡ್ PUC ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅವರಿಗೆ ಹೆಂಗ್ ಕಲಿಸ್ತೈತಿ ಅನ್ನೋದು ಇಲ್ಲಿ ಡಿಸ್ಪ್ಲೇ ಮಾಡೈತಿ. ಯು ಕ್ಯಾನ್ ಸಿ ಜಸ್ಟ್. ಸೊ ನೆಕ್ಸ್ಟ್ ಅಂತಂದ್ರೆ ಇಲ್ಲಿ ಕೆಮಿಸ್ಟ್ರಿದು ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಲಾಗಿದೆ. ಸೊ ನಮಗೆ ಟೈಮ್ ಸಿಕ್ಕಾಗ ಯುಕುರ್ದನ್ನು ವಿಡಿಯೋ ಮಾಡಿ ಯೂಟ್ಯೂಬ್ ನಲ್ಲಿ ಸೊ ಅಪ್ಲೋಡ್ ಮಾಡ್ಲಾಗ್ತದ. ನೆಕ್ಸ್ಟ್ ಇಲ್ಲಿ ಏನಿದೆ ಸರ್ ಅಂತಂದ್ರೆ ಕೆಲವೊಂದಿಷ್ಟು ಡೆಫಿನಿಷನ್ಸ್ ಗಳು, ಅಟಾಮಿಕ್ ನಂಬರ್, ಮಾಸ್ ನಂಬರ್ ಅಂತೇಳಿ ಈ ತರ ಡೆಫಿನಿಷನ್ ಆಗಿರ್ಬೋದು, ಕ್ಯಾಲ್ಕುಲೇಷನ್ ಆಗಿರ್ಬೋದು, ಓಕೆ, ಮಾಡರ್ನ್ ಪಿರಿಯಾಡಿಕ್ ಲಾ ಅದು ಆಗಿರ್ಬೋದು, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಆಗಿರ್ಬೋದು. ಸೊ ಸಮ್ ಕ್ವಶನ್ಸ್ ಯು ಕ್ಯಾನ್ ಸಿ. ಸೊ ಇವ್ರದ್ದೆಲ್ಲಾನು ಮೊನ್ನೆ ಫ್ರೀ ಕ್ಲಾಸಸ್ ಒಳಗಡೆ ಡಿಸ್ಕಷನ್ ಮಾಡೈತೆ. ಇನ್ನ 3 ದಿನ ಫ್ರೀ ಕ್ಲಾಸಸ್ ತಗೊಂಡು ಸೊ ನಿಮ್ಗೆ ಹೆಲ್ಪ್ ಆಗಂಗ ಅವನು ಒಂದಿಷ್ಟು ಡಿಸ್ಕಷನ್ ಮಾಡಿರ್ತದ. ಸೊ ಪಾಸ್ಕಲ್ಸ್ ಲಾ ಆಗಿರ್ಬೋದು, ಬರ್ನಾಲಿಸ್ ಥಿಯರಮ್ ಆಗಿರ್ಬೋದು, ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಕನ್ಸರ್ನ್ ಟು ದಿ ಅಪ್ಲಿಕೇಶನ್ಸ್ ಆಫ್ ಬರ್ನಾಲಿಸ್ ಥಿಯರಮ್. ಸೊ ಇವು ಇಷ್ಟೇ ಅಲ್ಲ, ಇನ್ನೂ ಒಂದಿಷ್ಟು ಎಕ್ಸ್ಟ್ರಾ ಕ್ವಶನ್ಸ್ ಡಿಸ್ಕಷನ್ ಮಾಡೈತಿ. ಅವಕುರದನ್ನು ಯುಟಿಲೈಸೇಷನ್ ತಗೊಳ್ರಿ. ನೆಕ್ಸ್ಟ್ ಇವು ಕ್ಲಾಸಸ್ ನ 3 ದಿನ ಕ್ಲಾಸಸ್ ಅಟೆಂಡ್ ಆಗಿರಿ 5:30 ದಿಂದ 7:30 ತನಕ. ಸೊ ನೆಕ್ಸ್ಟ್ ಇದು ಎಲ್ಲ ಆದ ಬಳಿಕ ನಿಮ್ ಫಸ್ಟ್ PUC ಎಕ್ಸಾಮ್ ಆದ ಬಳಿಕ ನೆಕ್ಸ್ಟ್ ಏನ್ ಮಾಡ್ತೈತ್ರಪ್ಪ ಅಂತಂದ್ರೆ ಕನ್ಸರ್ನ್ ಟು ದಿ ಸೊ ಯಾವುದು ವೆಕೇಶನ್ ಕ್ಲಾಸಸ್ ನ ಸೊ ಯಾವಾಗ ಹಿಡಿದ್ರಿ ಸರ್ 23 ಹಿಡಿದು ನಾಳೆ ಫೆಬ್ರವರಿ 23 ಹಿಡಿದು ಡಿಸ್ಕಷನ್ ಮಾಡ್ತದ. ಸೊ ಸಮ್ highlights of a vacation you can see concerned to that. So PUC coaching center ಅನ್ನೋದು 2016 ದಲ್ಲಿ ಸ್ಟಾರ್ಟ್ ಆಗಿದೆ. ಟೋಟಲ್ 9 years experience we are having. Admissions already started with a special offer fees. So just at 8,000 you will get whoever going to take honor before 28th of so February. ಸೊ ಗ್ರೂಪ್ ಒಳಗಡೆ ಬಂದ್ರೆ 6,000 ಒಳಗಡೆ ಫರ್ ಸ್ಟೂಡೆಂಟ್ಸ್ ಗೆ 10 ಸ್ಟೂಡೆಂಟ್ಸ್ ಗ್ರೂಪ್ ಬಂದ್ರೆ ಯಾವ್ದಾದ್ರು ಒಂದ್ ಸಬ್ಜೆಕ್ಟ್ ನ ನೀವು ತಗೋತಿದ್ರೆ 3,000 ಒಳಗಡೆ ಸಿಗ್ತೈತಿ. ಸೊ ಫಸ್ಟ್ ಡೆಮೋ ಕ್ಲಾಸಸ್ ನ ಅಟೆಂಡ್ ಆಗ್ರಿ. ವಿತೌಟ್ ಡೆಮೋ ಕ್ಲಾಸಸ್ ಯು ಡೋಂಟ್ ಟೇಕ್ ದಿ ಅಡ್ಮಿಷನ್. ಯಾಕಂದ್ರೆ ಡೆಮೋ ಕ್ಲಾಸಸ್ ಒಳಗಡೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಯಾವ ತರ ಕಲಿಸ್ತೀವಿ, ಯಾವ ಸಬ್ಜೆಕ್ಟ್ ಸೊ ನಿಮ್ಗೆ ಟಫ್ ಅನ್ಸೈತಲ್ಲ ಅದು ಎಷ್ಟು ಈಸಿ ಆಗ್ತೈತಿ, ಮತ್ತೆ ನಾವು ಯಾವ ತರ ಮೆಥಡಾಲಜಿನ ಯೂಸ್ ಮಾಡ್ತೀವಿ ಟೀಚಿಂಗ್ ಅನ್ನೋದು. ಫಸ್ಟ್ ಫ್ರೀ ಕ್ಲಾಸಸ್ ಯು ಕ್ಯಾನ್ ಅಟೆಂಡ್ 7 days ಫ್ರೀ ಕ್ಲಾಸಸ್. ಎಂದಿನಿಂದ ಸರ್ 23 ಸೊ ಫೆಬ್ರವರಿ ಹಿಡ್ಕೊಂಡು ಮಾರ್ಚ್ 1st ತನಕ ಇದೆ. ಫುಲ್ ಡೇಸ್ ಇರ್ತಾವ 7 AM ಟು ಸೊ ಈವ್ನಿಂಗ್ 7 o'clock ತನಕ. ಸೊ 100% ರಿಸಲ್ಟ್ ವಿಲ್ ಗೆಟ್. ಸೊ ಆಲ್ರೆಡಿ ಟಾಪರ್ಸ್ ನ 2024 ಟಾಪರ್ಸ್ ನ ಇಲ್ಲಿ ಕೊಡಲಾಗಿದೆ. ಇವರು 96% ಮಾಡಿದ್ದಾರೆ, ಇವ್ರು 93 ಸಮಥಿಂಗ್ ಮಾಡಿದ್ದಾರೆ, ಇವ್ರು 92 ಸಮಥಿಂಗ್. ಸೊ majority students they have scored more than 80 and 90. So you can also attend and utilize this available opportunity to so has to make your result also more than 80 or else 90. ಸೊ ಎಲ್ಲಾ ಪಾಸಿಂಗ್ ಪ್ಯಾಕೇಜ್ಗಳು ಆ ತರ ಪರ್ಸೆಂಟೇಜ್ ಆಗ್ಲಿಕ್ಕೆ ಕಾರಣ ಏನ್ರಿ ಸರ್ 100% ಪಾಸಿಂಗ್ ಪ್ಯಾಕೇಜ್ ಏನಿದೆ ಸೆಕೆಂಡ್ PUC ದೇ ಆರ್ ಪ್ರಿಪೇರ್ಡ್ ಬೈ ಇಂಜಿನಿಯರ್. ಸೊ ದಟ್ಸ್ ವೈ, ಯಾಕಂದ್ರೆ ವಿ ಆರ್ ಹ್ಯಾವಿಂಗ್ ದ ಕ್ವಾಲಿಫಿಕೇಶನ್ ಏನಪ್ಪಾ ಅಂತಂದ್ರೆ BE. ಸೊ ಇಲ್ಲಿ ಕಲ್ಸೋರ್ದು ಕ್ವಾಲಿಫಿಕೇಶನ್ BE ಇದೆ. ನೆಕ್ಸ್ಟ್ ಸರ್ ಅಂದ್ರೆ MTech ಇದೆ. ನೆಕ್ಸ್ಟ್ ಸರ್ ಅಂದ್ರೆ MSc. ನೆಕ್ಸ್ಟ್ ಸರ್ ಅಂದ್ರೆ PhD ಇಸ್ ಗೋಯಿಂಗ್ ಆನ್. ಸೊ ಇಷ್ಟು ಹೈ ಕ್ವಾಲಿಟಿ ಹೈ ಕ್ವಾಲಿಫಿಕೇಶನ್ ಸ್ಟಾಫ್ ದಿಂದ ನಿಮ್ಗೆ ಏನಪ್ಪಾ ಅಂದ್ರೆ PCMB ಸಬ್ಜೆಕ್ಟ್ಸ್ ನ ಕಲಿಸ್ಕೊಡ್ಲಾಗ್ತದ. ಸೊ ದಟ್ಸ್ ವೈ ಯು ವಿಲ್ ಗೆಟ್ ದ ಹೈಯೆಸ್ಟ್ ರಿಸಲ್ಟ್. So you can see your classroom. So concern to the classroom, air conditioning classroom it is there. Okay, smart board it is also be there, digital board. Whenever it is required, then we are going to use for showing the models, animation, some videos. Next 2023 batch ಗೆ so nim sisters brothers ಇಲ್ಲಿ attend ಆಗಿದ್ದು. So we are providing quality education at a lowest cost. Okay, highest quality with the lowest cost. We are having 9 years experience. ಕೆಲವೊಬ್ಬರಿಗೆ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಅಂತೇಳಿ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇರ್ತದಲ್ಲ,
ಅಡ್ರೆಸ್ ಬಹಳ ಸಿಂಪಲ್ ಇದೆ. ಯಾವ ತರ ಇರುತ್ತಂದ್ರೆ ಗಾಂಧಿ ಚೌಕ್ ಎಲ್ಲರಿಗೂ ಗೊತ್ತೇ ಇದೆ, ಗಾಂಧಿ ಚೌಕ್. ಸೊ ಫ್ರಮ್ ಗಾಂಧಿ ಚೌಕ್ ಜಸ್ಟ್ ನೀವು 1 minute ದಷ್ಟು ಸಿದ್ದೇಶ್ವರ ಟೆಂಪಲ್ ಕಡೆಗೆ, ಸಿದ್ದೇಶ್ವರ ಟೆಂಪಲ್ ಕಡೆಗೆ ಮುಖ ಮಾಡಿ ನಿಂತ್ರಿ ಅಂದ್ರೆ ಫೇಸಿಂಗ್ ಟುವರ್ಡ್ಸ್ ದ ಸಿದ್ದೇಶ್ವರ ಟೆಂಪಲ್. ನೆಕ್ಸ್ಟ್ ಯು ವಿಲ್ ಸಿ ದಿ SPVC ಅಂತ ಹೇಳಿ ಬೋರ್ಡ್ ಸುಗಂಧಿ ಅವರ್ ಬಿಲ್ಡಿಂಗ್ ಮೇಲ್ಗಡೆ ಇದೆ ನೋಡಿ. ಓಕೆ, ಸೊ ಅಲ್ಲಿ ಬಂದು ನೀವು ಪ್ರೀ ಕ್ಲಾಸಸ್ ಯುಟಿಲೈಸೇಷನ್ ತಗೊಳ್ರಿ. ನೆಕ್ಸ್ಟ್ ಸೆಕೆಂಡ್ PUC ಡೆಮೋ ಕ್ಲಾಸಸ್ ಯುಟಿಲೈಸೇಷನ್ ತಗೊಳ್ರಿ. ಆಫ್ಟರ್ ದಟ್ ಯು ಕ್ಯಾನ್ ಯುಟಿಲೈಸ್ ದಟ್ ಅವೈಲಬಲ್ ಆಪರ್ಚುನಿಟಿ ಫಾರ್ ದಿ ವೆಕೇಶನ್ ಆಲ್ಸೋ. ಓಕೆ, ಇದು ನಿಮಗೆ ಹೆಲ್ಪ್ಫುಲ್ ಅನ್ಸಿತ್ತು ಅಂದ್ರೆ ನಿಮ್ ಫ್ರೆಂಡ್ಸಿಗೂ ಇದು ಶೇರ್ ಮಾಡ್ಕೊಳ್ರಿ. ಫಸ್ಟ್ ಟೈಮ್ ಯಾರಾದ್ರೂ ಯೂಟ್ಯೂಬಿಗೆ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಅಂತ ಹೇಳಿ ಮಾಡ್ಕೊರಿ. ಬಿಕಾಸ್ ನೆಕ್ಸ್ಟ್ ವಿಡಿಯೋ ಏನ್ ಮಾಡ್ತೈತೆ ಅಂದ್ರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯೂ ಮೋರ್ ಕ್ವಶನ್ಸ್ ಆಫ್ ಫಸ್ಟ್ PUC ಡಿಸ್ಕಷನ್ ಮಾಡ್ತದ. ನೆಕ್ಸ್ಟ್ ಸೆಕೆಂಡ್ PUC ದವ್ರಿಗೆ 100% ಫಿಕ್ಸ್ ಪಾಸಿಂಗ್ ಪ್ಯಾಕೇಜ್ ಏನಿದೆಲ್ಲ ಅದರದ್ದು ಎಲ್ಲಾನು ವಿಡಿಯೋ ಮಾಡಿ ಬ್ರೀಫ್ ಆಗಿ ಔಟ್ಲೈನ್ ಕೊಟ್ಟಿರ್ತದ. ನೆಕ್ಸ್ಟ್ ಇವೆಲ್ಲ ಪಾಸಿಂಗ್ ಪ್ಯಾಕೇಜ್ ಏನದಲ್ಲ ಈ ಸಲ ವೆಕೇಶನ್ ಹಿಡಿದೆ ಪರ್ಫೆಕ್ಟ್ ಮಾಡಿಸ್ಕೊಂತ ಹೋಗ್ಬಿಡ್ತದೆ. ಓಕೆ, so thank you for watching this video. Bye bye, see you in the next video.